ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಊರಿಂದ ಬಂದ ಮೇಲೆ ಇದು ನನ್ನ ಮೊದಲನೇ ವಿಡಿಯೋ. ಸೊ ಇವಾಗ ನಾನು ಒಂದು ಬಸಳೆ ಸೊಪ್ಪಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ಚಿಕ್ಕ ಕಡ್ಡಿಯಿಂದ ನಾನು ಇದನ್ನು ಬೆಳೆದಿರೋದು ನಮ್ಮ ಚಿಕ್ಕ ಬಾಲ್ಕನಿಯಲ್ಲಿ. ಸೊ ಹೀಗೆ ನನಗೆ ಏನಾದರೂ ಒಂದು ಸೊಪ್ಪನ್ನು ಅಥವಾ ಏನೇ ಒಂದು ಗಿಡನ ನೋಡಿದರೆ ನಡಬೇಕು ಅಂತ ಫೀಲ್ ಆಗೋದು. ಅದೇ ರೀತಿಯಾಗಿ ಒಂದು ಕೈ ಬೆರಳು ಉದ್ದದಷ್ಟು ಬಸಳೆಯನ್ನು ಹೀಗೆ ಊರಿದ್ದೆ. ತುಂಬ ಚೆನ್ನಾಗಿ ಗ್ರೋತ್ ಆಗಿತ್ತು. ಬರಬೇಕಾದ್ರೆ ಅದು ಗ್ರೋತ್ ಆಗಿರೋದನ್ನು ನೋಡಿ ತುಂಬಾ ಹ್ಯಾಪಿ ಆಗಿದ್ದೆ. ನೈಟ್ ಬಂದಿರೋದು ಬೆಳಿಗ್ಗೆ ಟಿಫಿನ್ಗೆ ಅದನ್ನು ಮಾಡೋಣ ಅಂತ ಹೇಳಿ ಇವಾಗ ನಾನು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ಅದರ ಜೊತೆ ಎಲೆ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ದಸರಾಕ್ಕೆ ಊರಿಗೆ ಹೋಗಿ ಒಂದು ವಾರ ಇದ್ದಿದ್ದೆ. ಒಂದು ವಾರದಲ್ಲಿ ಇಷ್ಟೊಂದು ಗ್ರೋತ್ ಆಗಿತ್ತು. ಮನೆಗೆ ಬಂದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಬೆಳಗ್ಗೆ ಒಂದು 7 ಗಂಟೆ ಹಾಗೆ ಇವಾಗ ಇದನ್ನು ಕಟ್ ಮಾಡಿ ಸಾಂಬಾರು ಮಾಡೋಣ, ಅದ್ರ ಜೊತೆ ರಾಗಿ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲವನ್ನು ಕಟ್ ಮಾಡಿದೆ. ಎಲೆ ನೋಡಿ ಹೇಗಿದೆ ಅಂತ ಹೇಳಿ. ಸೊ ನೋಡಿ, ಗಿಡ ಕೂಡ ಇಷ್ಟೇ ಇರೋದು, ಒಂದೇ ಬುಡ. ಸೊ ಅದನ್ನು ಇವಾಗ ಕಟ್ ಮಾಡಿ ಕಿಚನಲ್ಲಿ ಇಟ್ಟಿದ್ದೆ. ಎಷ್ಟು ಲಾಂಗ್ ಆಗಿ ಬೆಳೆದಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಇಲ್ಲಿ ತನಕ ಇತ್ತು ನೋಡಿ. ಸೊ ಇವಾಗ ಇದನ್ನು ಕಟ್ ಮಾಡಿ ನಾನು ಸಾಂಬಾರು ಮಾಡ್ತೀನಿ. ಸಿಂಪಲ್ಲಾಗಿ ಹೇಗೆ ನಾನು ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮೊದಲಿಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಹೊರಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ತಂದರೂ ಕೂಡ ಮನೆಯಲ್ಲಿ ನಾವೇ ಬೆಳೆದಿರ್ತೀವಲ್ಲ, ಅದರ ಖುಷಿನೇ ಬೇರೆ. ಚಿಗುರು ಬರ್ತಿರುವಾಗಲೇ ಅದರ ಖುಷಿ ಆಗುತ್ತೆ. ಇನ್ನು ಈ ರೀತಿ ಚೆನ್ನಾಗಿ ಗ್ರೋತ್ ಆದಾಗಂತೂ ತುಂಬಾ ಖುಷಿ ಅನಿಸುತ್ತೆ. ಮೊದಲಿಂದನೂ ಈ ಹೂವಿನ ಗಿಡ ಮಾಡೋದು ಈ ರೀತಿ ಎಲ್ಲ ನನಗೆ ತುಂಬಾ ಇಷ್ಟ. ಆದರೆ ಬಾಲ್ಕನಿ ತುಂಬಾ ಚಿಕ್ಕದು ಆಯಿತಾ. ಸೊ ಆದರೂ ಕೂಡ ನಾನು ತುಂಬ ಗಿಡಗಳನ್ನು ಹಾಕಿರ್ತೀನಿ. ಯೂಸ್ಫುಲ್ ಆಗಿರೋದನ್ನೇ ಈ ಸಾರಿ ಹಾಕಿರೋದು. ದೇವರಿಗೆ ಹೂ ಬಿಡುವಂಥ ಗಿಡಗಳನ್ನು ಹಾಕಿದ್ದೀನಿ. ಜೊತೆಗೆ ತುಳಸಿ ಗಿಡ ನನಗೆ ತುಂಬಾ ಇಷ್ಟ, ಅದನ್ನು ಹಾಕಿದ್ದೀನಿ. ಹಾಗೆ ಒಂದೆರಡು ತರಕಾರಿ ಗಿಡಗಳನ್ನು ಕೂಡ ಹಾಕಿದ್ದೇನೆ. ಇನ್ನು ನೋಡಬೇಕು ಅದು ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ಹೇಳಿ. ಬಸಳೆ ಕೂಡ ಅಷ್ಟೇ ಸಿಂಪಲ್ ಆಗಿ ಒಂದು ಕಡ್ಡಿ ಹಾಕಿರೋದು. ಇಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಆದಮೇಲೆ ಮತ್ತೆ ಏನಾದರೂ ಹಾಕಿ ಬೆಳೆದಿರಬೇಕು. ವೀಕ್ಲಿ ಒನ್ಸು ನನಗೆ ಅಮ್ಮ ಕೊಟ್ಟಿರುವಂತಹ ನೆಲಬಸಳೆ ಕೂಡ ಅಡುಗೆ ಮಾಡಲಿಕ್ಕೆ ಸಿಗುತ್ತೆ. ಅದು ಕೂಡ ಫುಲ್ ಖುಷಿ. ಸೊ ಹಾಗೆ ಇವಾಗ ಇದನ್ನು ಕೂಡ ಒಂದೊಂದೇ ಎಲೆ ಕೀಳುವಾಗಲೂ ಕೂಡ ನನಗೆ ಅಷ್ಟು ಹ್ಯಾಪಿ ಆಗ್ತಾಯಿತ್ತು. ಹಾಗೆ ಎಲೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಗ್ರೋತ್ ಆಗಿದೆ ಅಂತ ಹೇಳಿದರೆ ಅದನ್ನು ನಾನು ಹೇಗೆ ಮೇಂಟೈನ್ ಮಾಡ್ತೀನಿ, ಯಾವ ರೀತಿಯಾಗಿ ಅದಕ್ಕೆ ಮಣ್ಣನ್ನು ಸೇರಿಸ್ತೇನೆ, ನೀರನ್ನು ಯಾವಾಗೆಲ್ಲ ಹಾಕ್ತೇನೆ ಅನ್ನೋದನ್ನು ಬೇಕಾದರೆ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ಎಲ್ಲ ಹಾಕೋ ಬದಲು ಡೈಲಿ ಯೂಸ್ಫುಲ್ ಆಗಿರುವಂಥ ಏನಾದರೂ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಜಾಸ್ತಿಯಾಗಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಅವಾಗವಾಗ ಏನಾದರೂ ಮಾಡ್ತಾನೆ ಇರಲಿಕ್ಕೆ ಟ್ರೈ ಮಾಡ್ತೇನೆ. ಚೆನ್ನಾಗಿದ್ದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮಕ್ಕಳಿಗೆ ಅವಾಗವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಹೆಲ್ದಿ ಫುಡ್ಡನ್ನು ಶೇರ್ ಮಾಡ್ತೀನಿ. ಸೊ ಇನ್ನು ಯಾವ ರೀತಿ ಬೇಕು ಅಂತ ಹೇಳಿ ಅದೆಲ್ಲವನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸೊಪ್ಪು ನೋಡಿ, ಸೊಪ್ಪನ್ನೆಲ್ಲ ಕಟ್ ಮಾಡಬೇಕು. ಹಾಗೆ ಒಂದೊಂದೇ ಆಗಿ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಸಾಂಬಾರು ಹೇಗೆ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿರೋದು. ಒಂದು ಟೈಮಲ್ಲಿ ಬಸಳೆ ಸೊಪ್ಪು ಅಂತ ಹೇಳಿದರೆ ಪಂಚಪ್ರಾಣ. ಊರಿಗೆ ಹೋದರೆ ಮೊದಲಿಗೆ ಬಸಳೆ ಸೊಪ್ಪಿನ ಸಾರು ಮಾಡಿ ತಿಂತಾ ಇದ್ವಿ. ಸಿಂಪಲ್ ಆಗಿ ನಾನು ಹೇಗೆ ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಕಡಾಯಿಗೆ ನಾನಿಲ್ಲಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಸ್ವಲ್ಪ ನೀರನ್ನು ಸೇರಿಸಿ ಬೇಯಲಿಕ್ಕೆ ಇಡ್ತೇನೆ. ಉಪ್ಪನ್ನು ಒಂದು ಕುದಿ ಬಂದ ನಂತರನೇ ಸೇರಿಸಬೇಕು. ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇರುವಾಗಲೇ ಇದಕ್ಕೆ ಮಸಾಲವನ್ನು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೋಬೇಕು. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಡಿ ಕಾಯನ್ನು ಹೆರೆದು ಅದರಲ್ಲಿ ಸ್ವಲ್ಪ ಹಾಕಿದ್ದೆ. ಜೊತೆಗೆ ಜೀರಿಗೆ, ಅಚ್ಚ ಖಾರದ ಪೌಡರ್, ಧನಿಯಾ ಪೌಡರ್. ಸೊ ಪೌಡರ್ ಬದಲಿಗೆ ಈ ಒಣಮೆಣಸನ್ನು ಹಾಕಿದರೆ ಚೆನ್ನಾಗಿರುತ್ತೆ, ಕಲರ್ ಕೂಡ ಬರುತ್ತೆ. ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ಇವಾಗ ಬೆಂದಿರುವಂತಹ ಬಸಳೆಗೆ ಉಪ್ಪನ್ನು ಸೇರಿಸಿದ್ದೇನೆ. ಬೆಂದಿರುವಂತಹ ಬಸಳೆಗೆ ಈ ಮಸಾಲವನ್ನು ಹಾಕಬೇಕು. ಇಲ್ಲಿ ನಾನು ಕೆಂಪು ಮೆಣಸನ್ನು ಸೇರಿಸಿಲ್ಲ, ಪೌಡರ್ ಸೇರಿಸಿರೋದ್ರಿಂದ ಕಲರ್ ಇಲ್ಲ. ಸೊ ನ್ಯಾಚುರಲ್ ಆಗಿತ್ತು ಇದು.
ಮಸಾಲ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಕೊನೆಗೆ ನಾನಿಲ್ಲಿ ಅಜ್ವೈನ ಕೂಡ ಹಾಕ್ತಾ ಇದ್ದೀನಿ. ಕೆಲವರಿಗೆ ಬಸಳೆ ತಿಂದಿದ ತಕ್ಷಣವೇ ಹೊಟ್ಟೆ ನೋವು ಶುರು ಆಗುತ್ತೆ. ಸೊ ಹಾಗಾಗಿ ಕೊನೆಗೆ ಅಜ್ವೈನ ಹಾಕಿ ಚೆನ್ನಾಗಿ ಕುದಿಸಿದರೆ ಬಸಳೆ ಸಾಂಬಾರು ರೆಡಿ ಆಗುತ್ತೆ. ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು.